ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅನಧಿಕೃತವಾಗಿ ಈ ಕತ್ತೆಗಳ ಮಾರಾಟ ಮಾಡುತ್ತಿದ್ದ ಜೆನ್ನಿ ಮಿಲ್ಕ್ ಹೆಸರಿನ ಕಂಪನಿಯನ್ನ ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣಕ್ಕೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ಈಗ ಕ್ಲೋಸ್ ಮಾಡಿಸಿದ್ದಾರೆ. ಅನಧಿಕೃತ ಕಚೇರಿಯನ್ನ ಓಪನ್ ಮಾಡಿಕೊಂಡು ರೈತರನ್ನ ಗುರಿಯಾಗಿಸಿಕೊಂಡು ಕತ್ತೆ ಮಾರಾಟ ಮಾಡಿ ಹಾಲು ಪಡಿತಾ ಇದ್ದ ಬಗ್ಗೆ ನಗರಾಭಿವೃದ್ಧಿ ಕೋಶಾಧಿಕಾರಿ ಮನೋಹರ್ ಅಧಿಕೃತ ಮಾಹಿತಿಯನ್ನು ಪಡೆದಿದ್ದಾರೆ. ಬಳಿಕ ಹೊಸಪೇಟೆ ನಗರಸಭೆ ಪೌರಾಯುಕ್ತವಾದಂಥ ಚಂದ್ರಪ್ಪ ಅವರ ನೇತೃತ್ವದ ಅಧಿಕಾರಿಗಳ ತಂಡ ದಾಳಿ ಮಾಡಿತು. 1 ಗಂಟೆಗಳ ಕಾಲ ತಪಾಸಣೆಯನ್ನು ಮಾಡಿದರು. ಕಚೇರಿಗೆ ಬೀಗ ಜಡಿದ್ರು, ಸೀಲ್ ಹಾಕಿದ್ದಾರೆ. ಈ ಅನಧಿಕೃತ ಜೆನ್ನಿ ಮಿಲ್ಕ್ ಕಂಪನಿಯಿಂದ ರೈತರಿಂದ 3 ಲಕ್ಷ ಹಣ ಪಡೆದು ಕತ್ತೆ ನೀಡಿ ಕತ್ತೆ ಹಾಲನ್ನು ಖರೀದಿಸಲಾಗ್ತಾ ಇತ್ತು. 1 ಲೀಟರ್ ಹಾಲಿಗೆ ಬರೋಬ್ಬರಿ 2,300 ರೂಪಾಯಿ ನೀಡಿ ಹಾಲು ಖರೀದಿಸ್ತಾ ಇದ್ರು. ಆಂಧ್ರದ ಅನಂತಪುರ ಮೂಲದ ಈ ಜೆನ್ನಿ ಮಿಲ್ಕ್ ಕಂಪನಿ ಕಳೆದ 3 ತಿಂಗಳಿನಿಂದ ಕರ್ನಾಟಕದ ನಾನಾ ಭಾಗಗಳಲ್ಲಿ ಕಚೇರಿಯನ್ನು ಓಪನ್ ಮಾಡಿ ಕಾರ್ಯವನ್ನು ನಿರ್ವಹಿಸುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನಲ್ಲೂ ಓಡಾಡ್ತಾ ಇದ್ದಾರಪ್ಪ, ಹೌದಾ? ನೋಡೋಣ. ಆದರೆ ಹೊಸಪೇಟೆಯಲ್ಲಿ ಅಲರ್ಟ್ ಆಗಿರುವಂಥ ಅಧಿಕಾರಿಗಳು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲದ ಕಾರಣಕ್ಕೆ ಕಂಪನಿ ಕ್ಲೋಸ್ ಮಾಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಜಿಲ್ಲೆಯ ರೈತರು ಕತ್ತೆಗಳ ಖರೀದಿ ಬಗ್ಗೆ ಮೋಸ ಹೋಗದಂತೆ ಜಿಲ್ಲಾಡಳಿತದಿಂದ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿತ್ತು. ನಾವೇನ್ ಹೇಳಿದ್ವಿ ಗೊತ್ತಾ, ಲೋಕಲ್ ಅಲ್ಲ ಸರ್, ಲೋಕಲ್ ಯಾವಾಗ ಬಂದಾಗ ತಗೊಂಡೋಗ್ರಿ ಸ್ವಲ್ಪ ಅವ್ರು ಬಂದಾಗ ಕಳಿಸ್ಕೊಡ್ತೀವಲ್ಲ ಸರ್.